ಅದು ಏನಿದೆಯೋ ಹಾಗೇ ಇರಬೇಕು, ಅದನ್ನು ಮುಟ್ಟಬಾರದು, ಅದರ ನೇಚರ್ ಅನ್ನ ಕೆಡಿಸಬಾರದು. ಕೋರ್ಟ್ ಆದೇಶಗಳಿವು. ಆದ್ರೆ ಈ ಕೋರ್ಟ್ ಆದೇಶಗಳಿರೋದು ಸರ್ಕಾರಕ್ಕೆಲ್ಲ ಗೊತ್ತಿದ್ರು, ಅದ್ಯಾಕೆ ಮಾಡ್ಲಿಕ್ಕೆ ಹೋಗಿದ್ದಾರೆ? ಅಲ್ಲಿ ನಮ್ಮ ಹತ್ರ ವಿಡಿಯೋಗಳಿದೆ, ನೀವು ನೋಡ್ಬೋದು. ಹೆಣ್ಣು ಮಕ್ಕಳು ಸಾವಿರಾರು ಜನ ಹೆಣ್ಣು ಮಕ್ಕಳಿದ್ರೆ ಒಂದು 7-8 ಜನ ಹೆಣ್ಣು ಮಕ್ಕಳು ಇದು ಪೊಲೀಸ್ನವರಿದ್ದಾರೆ, ಇನ್ನು ಉಳಿದಿದ್ದವರೆಲ್ಲರೂ ಗಂಡಸರಿದ್ದಾರೆ. ಒಬ್ಬೊಬ್ಬರನ್ನ ಎತ್ತಿ ಎತ್ತಿ ಹೊರಗಡೆ ದಬ್ಬುತ್ತಾ ಇದ್ದಾರೆ ಗಂಡಸರೇನೆ. ಎಂತ ದುಂಡಾವರ್ತಿ ಇದು! ಜೊತೆಗೆ ಇವರೆಲ್ಲ ಹೋಗಿ ಕೇಳಿದ್ರೆ, ಕೋರ್ಟ್ ಅಲ್ಲಿ ಇದೆಯಲ್ಲಪ್ಪ ಕೇಸು, ನಮ್ಮ ಮೇಲೆ ಕೇಸ್ ಹಾಕೊಳ್ಳಿ. ಕಂಟೆಂಪ್ಟ್ ಹಾಕ್ತೀರಾ? ಕಂಟೆಂಪ್ಟ್ ಹಾಕಿ, ನಾವು ಎದುರಲ್ಲ. ಯಾಕೆ ಅಂದ್ರೆ ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ನಿಮಗೆ ಕೊಟ್ಟವ್ರು ಯಾರು? ಅವರಿಗೆ ಸರ್ಕಾರ ಟಾಸ್ಕ್ ಕೊಟ್ಟಿದೆಯಂತೆ. ಆ ಟಾಸ್ಕ್ ನಾವು ಪೂರೈಸಬೇಕು, ಇಲ್ಲಂತಂದ್ರೆ ಸರ್ಕಾರ ನಮ್ಮ ಮೇಲೆ ಕ್ರಮ ಜರುಗಿಸ್ತದೆ. ಆದ್ರಿಂದ ನಮ್ಮ ಕೆಲಸ ನಾವು ಮಾಡೇ ಮಾಡ್ತೀವಿ. ನೀವು ಎಷ್ಟೇ ಜನ ಬಂದರೂ ನಾವು ಬಿಡೋದಿಲ್ಲ. ಮುನ್ಸ್ವಾಮಿ ಅವರು ಹೋಗಿದ್ರು ಸ್ಥಳಕ್ಕೆ, ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಕೆಲವರು ವಕೀಲರುಗಳು ಕೂಡ ನೋಡಿ, ಇಲ್ಲಿ ಬಂದು ಕುಳಿತಿರೋರು ಕೂಡ ಹೋಗಿದ್ರು, ಅವ್ರನ್ನೂ ಅರೆಸ್ಟ್ ಮಾಡ್ಕೊಂಡು ಹೋದ್ರು, ಆಮೇಲೆ ಬಿಟ್ಟಿದ್ದಾರೆ. ಈಗ ನೋಟಿಸ್ಗಳು ಸರ್ವ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ. ಅಲ್ಲಿ ಈಗಲೂ ಸಾವಿರಾರು ಜನರು ಪ್ರೊಟೆಸ್ಟ್ ಮಾಡ್ತಾ ಕುಳಿತಿದ್ದಾರೆ. ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಹೆಚ್ಚು ಪೊಲೀಸರಿದ್ದಾರೆ. ಅಂದ್ರೆ ನಿಮಗೆ ಹಠ ಏನು? ಕೋರ್ಟ್ ಆದೇಶ ನಿಮಗೇನಿದೆ? ಅವರೊಂದು ಆದೇಶ ಹೇಳ್ತಿದ್ದಾರೆ, ಏನೋ ಆಂಧ್ರ ಪ್ರದೇಶದಲ್ಲಿ ಒಂದು ಕೋರ್ಟ್ ಆದೇಶ ಆಗ್ಬಿಟ್ಟಿದೆ. ಹೋಗ್ಲಿ, ಆ ಆದೇಶ ಏನು ತೋರಿಸಿ ಅಂತಂದ್ರೆ ತೋರ್ಸಲ್ಲ, ಇದುವರೆಗೆ ತೋರ್ಸಲ್ಲ. ಆದ್ರೆ ಇವರೆಲ್ಲರನ್ನು ಒಕ್ಕಲೆಬ್ಬಿಸ್ತಿದ್ದಾರೆ. ವಿಷಯ ಇಷ್ಟೇ, ಪಕ್ಕದಲ್ಲಿ ನೀವು KIDB ಲ್ಯಾಂಡ್ ಅನ್ನ ತಗೊಂಡು KIDBಗೆ ನೀವು ಸೈಟ್ಗಳು ಮಾಡಿ ಇಂಡಸ್ಟ್ರಿಗೆ ಅಲಾಟ್ ಮಾಡಿದ್ದೀರಿ. ಸರ್ಕಾರ ಅದಕ್ಕೆ ದುಡ್ಡು ಬರಬೇಕಾಗಿತ್ತು, ದುಡ್ಡು ತಗೊಂಡಿದ್ದೀರಿ. ಮೆಟ್ರೋ ಅದರಲ್ಲೇ ಹೋಗಿದೆ, 34 ಎಕರೆ ಚಿಲ್ಲರೆ ಹೋಗಿದೆ, 45. ಅದು ಸರ್ಕಾರಕ್ಕೆ ದುಡ್ಡು ಸೇರಿತು. ಈ ಕಡೆ ಪೊಲೀಸ್ ಸ್ಟೇಷನ್ ಕೂಡ ಅದರಲ್ಲೇ ಇದೆ, ಈ ಕಡೆ ದೇವಸ್ಥಾನ ಕೂಡ ಅದರಲ್ಲೇ ಇದೆ, ಸ್ಮಶಾನ ಇದೆ. ಇನ್ನೊಂದು ಪ್ರೈವೇಟ್ ಅಲಾಟ್ಮೆಂಟ್ ಆಗಿಲ್ಲ, ಸೂರಿ ನಾಯರ್ ಅಂತ ಒಂದು ಫ್ಯಾಕ್ಟರಿ ಇದೆ. ಸೂರಿ ನಾಯರ್ ಒಂದು ಫ್ಯಾಕ್ಟರಿ. ಆ ಫ್ಯಾಕ್ಟರಿ ಗವರ್ಮೆಂಟ್ ಅಲಾಟ್ ಮಾಡಿಲ್ಲ. ಅವ್ರೇನ್ ಮಾಡಿದ್ದಾರೆ, ಈ ಪ್ರೈವೇಟ್ ಯಾರಿಗೆ ಅಲಾಟ್ ಆಗಿತ್ತೋ ಅವ್ರ ಹತ್ರ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಫ್ಯಾಕ್ಟರಿ ಎಲ್ಲ ಆಗೋಯ್ತು, ಯಾರೂ ಕೇಳಲಿಲ್ಲ. ಇಷ್ಟೆಲ್ಲ ಡೆವಲಪ್ ಆದಾಗ ಫಾರೆಸ್ಟ್ನವ್ರಿಗೆ ಕಣ್ಣುಗಳು ಇರಲಿಲ್ಲ, ಕಿವಿಗಳು ಇರಲಿಲ್ಲ, ಯಾರು ಬಂದಿಲ್ಲ. ಇದೆಲ್ಲ ಆದ್ಮೇಲೆ ಅದೂ ಫಾರೆಸ್ಟ್ ಸೇರಿದ್ದು ಇನ್ನೂ ಒಂದು ಫ್ಯಾಕ್ಟರಿ ಅದ್ರ ಪಕ್ಕದಲ್ಲಿದೆ. ಅವರಿಬ್ರು ಸೇರಿ ಏನ್ ಮಾಡ್ತಾರೆ, ಕೋರ್ಟ್ ಅಲ್ಲೇ ಹೋಗಿ ಹಾಕೊಳ್ತಾರೆ. ಇಲ್ಲಿ ಕೋರ್ಟ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೇ ಕಾರಣಕ್ಕೆ ಈ ಫ್ಯಾಕ್ಟರಿ ಅದನ್ನು ಮುಟ್ಟೋಂಗಿಲ್ಲ, ಅವರು ಖರೀದಿ ಮಾಡಿ ಮಾಡ್ಕೊಂಡಿದ್ದಾರೆ, ಅದರಿಂದಾಗಿ ಅವರು ಸ್ವಂತ ವಾರಸುದಾರರು ಅದಕ್ಕೆ ಅಂತೇಳಿ ಜಡ್ಜ್ಮೆಂಟೇ ಬಂದ್ಬಿಡ್ತು. ಜಡ್ಜ್ಮೆಂಟ್ ಬಂದಾಗ ಹಂಗಿದ್ಮೇಲೆ ಫಾರೆಸ್ಟ್ ಲ್ಯಾಂಡ್ ಅಂತ ನೀವು ಹೇಳಿದ ಮೇಲೆ ಕೋರ್ಟ್ ಆದೇಶ ನೀವು ಒಪ್ಪಲೇಬೇಕು. ಈಗ ನೀವು ಅವ್ರನ್ನ ಮುಟ್ಲಿಲ್ಲ, ಆಗಿದ್ದ ಮೇಲೆ ಕೋರ್ಟ್ ಆದೇಶ ಬಂದ್ರೆ ಫಾರೆಸ್ಟ್ ಲ್ಯಾಂಡು ಕೂಡ ಪ್ರೈವೇಟ್ ಲ್ಯಾಂಡ್ ಆಗುತ್ತಾ? ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಗಳಲ್ಲಿ ಉತ್ತರ ಇದೆಯಾ? ಈಗ ಈ ಜಮೀನುಗಳೇನಿದೆಯೋ ಇದು ರೈಲ್ವೆಗೆ 200 ಚಿಲ್ಲರೆ ಎಕರೆ ಕೊಟ್ಬಿಟ್ಟಿದ್ದಾರೆ, ಗೂಡ್ ಶೆಡ್ಗಳಿಗೆ. ಫಾರೆಸ್ಟ್ ಅಂತಂದ್ಮೇಲೆ ಅವ್ರಿಗೆ ಹೆಂಗ್ ಕೊಡ್ತೀರಿ ನೀವು? ನಿಮಗೆ ಕೊಡಕ್ ಬರೋದಿಲ್ಲಲ್ಲ. ಕಂಟೈನರ್ ಕಾರ್ಪೊರೇಷನ್ ಇದು ಮಾಡಿದ್ದೀರಿ, ಅದು ಬೇಕಾದಷ್ಟು ಎಲ್ಲಾ ಲ್ಯಾಂಡು ಹೊರಟೋಗಿದೆ. ಈಗ ಇರ್ತಕ್ಕಂಥದ್ದು ನಿಜವಾದ ವಿಷಯ ಏನಂತಂದ್ರೆ, ಕೋರ್ಟ್ ಆದೇಶ ಆದ್ರೂ ಇರಲಿ, ಏನಾದ್ರೂ ಇರಲಿ, ಅದನ್ನೆಲ್ಲ ಏನು ಖಾಲಿ ಉಳಿದಿದೆಯೋ ಅಲ್ಲಿ ಸ್ಟ್ರಕ್ಚರ್ಗಳಿದ್ರೆ ಎಲ್ಲ ಡೆಮಾಲಿಷ್ ಮಾಡಿ ಅದು ಫಾರೆಸ್ಟ್ ಅಂತ ಬೋರ್ಡ್ ಹಾಕ್ಬೇಕು ಈಗ ಅವರು. ಯಾಕೆ ಅಂದ್ರೆ ಸುಮಾರು 6,000ದಿಂದ 7,000 ಕೋಟಿ ಆಸ್ತಿ ಆಗುತ್ತೆ. ಅದು 6ರಿಂದ 7,000 ಕೋಟಿ ಆಸ್ತಿ ಆಗತ್ತೆ.
ಇದರ ಮೇಲೆ ಮಾಫಿಯಾ ಕಣ್ಣು ಬಿದ್ದಿದೆ. ಈಗ ಮಾಫಿಯಾ, ಅದ್ರ ಹಿಂದೆ ಮಾಫಿಯಾ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಸರ್ಕಾರವೇ ಮಾಫಿಯಾ, ಸರ್ಕಾರವೇ ಇದರ ಮಾಫಿಯಾ. ಹೇಗೆ ಅಂದ್ರೆ, ಇದರಲ್ಲಿ ಅನೇಕ ಮಂತ್ರಿಗಳು ಇದ್ದಾರೆ, ಅದರ ಹಿಂದೆ ಯಾರು ವರ್ಕ್ ಮಾಡ್ತಾರೋ ಅವ್ರ ರಿಲೇಷನ್ಸ್ ಎಲ್ಲ ಇದ್ದಾರೆ. ಇದು ಏನಂತಂದ್ರೆ, ಈಗ ಒಂದು ಎಕರೆ ಕಡಿಮೆ ಅಂತಂತಂದ್ರೆ 40ರಿಂದ 50, 60, 70 ಕೋಟಿ ಆಗ್ತದೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಲ್ಯಾಂಡೇ ಅದು. ಅದೇನು ಇದೆಲ್ಲ, ನೀವು ಹೋಫ್ ಫಾರಮ್ಗೆ ಹೋಗ್ಬೇಕಾದ್ರೆ ಈ ಕಡೆ ಟೆಕ್ ಪಾರ್ಕ್ ಇದೆಯಲ್ಲ, ಟೆಕ್ ಪಾರ್ಕ್ ಆಪೋಸಿಟ್ ಇರೋದೇ ಲ್ಯಾಂಡ್ಗಳು. ಅಂತ ಒಂದು ಲ್ಯಾಂಡ್ ಇವತ್ತು ದಲಿತರ ಕೈಯಲ್ಲಿದೆ. ಇವೆಲ್ಲ ಮೇನ್ ಯಾಕಿದು ಇಷ್ಟೊಂದು ಮುಗಿಬಿದ್ದಿದ್ದಾರೆ ಅಂದ್ರೆ, ಇವರೆಲ್ಲ ಹೆಚ್ಚು ಜನಸಂಖ್ಯೆ ಇರತಕ್ಕಂಥದ್ದು. ಸುಮಾರು 4,000 ಮನೆಗಳಿದೆ, 2,000 ಮನೆಗಳಿದೆ ಅಲ್ಲಿ. 5,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಆ ಊರಿನಲ್ಲಿ. ಇದೆಲ್ಲ ಅವ್ರಿಗೆ ಸೇರಿದ್ದು. ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬಡ ರೈತರಾಗಿದ್ದವರು, ಎಲ್ಲರೂ ಕೂಡ ದಲಿತರು. ಅವ್ರಿಗೆ ಆಗಿನೇ ಈ ಸೊಸೈಟಿ ಆವತ್ತಿನ ದಿನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜಮೀನುಗಳನ್ನ. ಈಗ ಇದು ದಲಿತರದಾದ್ರಿಂದ ನೀವು ದಲಿತರ ಮೇಲೆ ಬಿದ್ದರೂ ಯಾರು ಕೇಳೋರಿಲ್ವಲ್ಲ, ಸುಲಭವಾಗಿ ನೀವು ವಾಪಸ್ ತಗೋಬಿಡ್ಬೋದು ಅದನ್ನ. ಬೇರೆಯವರಾಗಿದ್ದಿದ್ರೆ ಇಷ್ಟೊತ್ತಿಗೆ ಕೋರ್ಟ್ಗಳಲ್ಲಿ ಹೋಗಿ ಅವರ ಆದೇಶಗಳನ್ನ ತಗೋಬರ್ತಿದ್ರು. ಈಗ ಸೂರ್ಯ ನಾಯರ್ ಫ್ಯಾಕ್ಟರಿ ಹೆಂಗ್ ತಂದ್ರು ಆದೇಶ? ನೀವು ಮುಟ್ಟಲಾರದ ರೀತಿಯಲ್ಲಿ ಅವರು ಮಾಡಿದ್ರು. ಆದ್ರೆ ಈ ಜನ ಅಷ್ಟು ದುಡ್ಡು ಕೊಟ್ಟು ಹೋಗಿ ತರುವಂತ ಶಕ್ತಿ ಅವ್ರಿಗಿಲ್ಲ. ಅವ್ರಿಗೇನಂತಂದ್ರೆ, ನೀವು ಭಯ ಹಿಡಿಸಿದ್ರೆ ಭಯ ಬಿದ್ದು ಬಿಡ್ತಾರೆ. ಆ ಕಾರಣದಿಂದ ದಲಿತರನ್ನ ಒಕ್ಕಲೆಬ್ಬಿಸಬೇಕು, ಅವರ ಜಮೀನುಗಳನ್ನ ಕಿತ್ಕೊಂಡು ನಾವು ಬಂಡವಾಳ ಮಾಡ್ಕೊಳ್ಬೇಕು. ಒಂದು ಸಮಯ ಅಷ್ಟು ಜನ ದಲಿತರಿಗೆ ಈ ಜಮೀನುಗಳು ಸಿಕ್ಕಿಬಿಟ್ರೆ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಇದನ್ನ ಬಹುಶಃ ಈ ಸರ್ಕಾರಕ್ಕೆ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಲಿತರನ್ನ ಒಕ್ಕಲೆಬ್ಬಿಸುವ ಒಂದು ಕಾರಣದಿಂದ, ಮತ್ತು ಅದು ಸಂಪೂರ್ಣ ಬೆಲೆ ಬಾಳ್ತಾ ಇರತಕ್ಕಂಥ ಜಮೀನಾಗಿರೋದ್ರಿಂದ ಅದನ್ನ ಸರ್ಕಾರ ವಾಪಸ್ ತಗೊಂಡು ನಾಳೆ ದಿವಸ ಬೇರೆ ಯಾರಿಗೂ ಇಷ್ಟ ಬಂದವ್ರಿಗೆಲ್ಲನೂ ಅಲಾಟ್ ಮಾಡ್ಬೋದಲ್ಲ. ಏರ್ಪೋರ್ಟ್ ಪಕ್ಕದಲ್ಲಿ ಆಯ್ತು, ಯಾರ್ಯಾರಿಗೆ ಬೇಕೋ ಜಮೀನುಗಳನ್ನು ಕೊಟ್ಕೊಂಡ್ರು. KIDB ಹೆಸರಿನಲ್ಲೇ ಕೊಟ್ರಲ್ಲ, ಯಾರ್ಯಾರು ತಗೋಬಾರ್ದಾಗಿತ್ತು ಅವರೆಲ್ಲ ತಗೊಂಡ್ರು, ಕೊನೆಯಲ್ಲಿ ವಾಪಸ್ಸು ಕೊಟ್ರು. ಅದು ಬೇರೆ ವಿಷಯ. ಇವತ್ತು ಇಲ್ಲೇನಾಗ್ತಾ ಇದೆ, ದಲಿತರ ಜಮೀನುಗಳನ್ನ ಸುಲಭವಾಗಿ ನಾವು ವಾಪಸ್ ತಗೋಬಿಡ್ಬೋದು. ಎದುರಿಸಿದ್ರೆ ಅವ್ರು ಹೊರಟೋಗ್ಬಿಡ್ತಾರೆ. ಇನ್ನು ಮುಂದುವರೆದು ನಮ್ಮನ್ನ ಅವ್ರು ಏನು ಮಾಡಕ್ಕಾಗಲ್ಲ, ಕೋರ್ಟ್ಗೂ ಹೋಗಲ್ಲ. ಆದ್ರೆ ಕೋರ್ಟ್ನಲ್ಲಿ ಇಲ್ಲಿ ದಾವೆ ಇರ್ತಕ್ಕಂಥದ್ದು, ಸ್ಟೇಗಳಿದ್ರೂ ಕೂಡ ಬೇಕಾದ್ರೆ ಹೋಗಿ ನೀವು ನಮ್ಮ ಮೇಲೆ ಕಂಟೆಂಪ್ಟ್ ಹಾಕೊಳ್ಳಿ. ಅದನ್ನ ಏನ್ ಮಾಡಕ್ಕಾಗ್ತದೆ? ಅದನ್ನ ಮುಂದುವರಿಸಲಿಕ್ಕೆ ಇವ್ರಿಗೆ ತಾಕತ್ತಿರಲ್ಲ, ಅದರಿಂದ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸುಮಾರು ಈ 6,000ದಿಂದ 7,000 ಕೋಟಿಯ ಈ ಬೆಲೆ ಬಾಳತಕ್ಕಂತ ಜಮೀನುಗಳನ್ನ ಈಗ ಮಾಫಿಯಾದವರು ಇದನ್ನ ಪಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಈ ಮಾಫಿಯಾಗೆ ಸರ್ಕಾರವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದು, ಇಡೀ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಜನರ ಮೇಲೆ ಇವತ್ತು ದರ್ಪ ಮಾಡ್ತಿದ್ದಾರೆ. ಅಲ್ಲಿ ದಲಿತ ಸಂಘಟನೆಗಳು, ಮುಖಂಡರುಗಳು, ಅಲ್ಲಿಯ ಸ್ಥಳೀಯ ಜನರು ಎಲ್ಲರೂ ಕೂಡ ಸುಮಾರು 4-5 ದಿವಸಗಳಿಂದ ಹೋರಾಟ ಮಾಡ್ತಿದ್ದಾರೆ. ಯಾರೇ ಹೋಗಿ ಕೇಳಿದ್ರೆ ಅವ್ರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಇಳಿಸ್ಕೋತಾರೆ. ಯಾಕೆ ದಲಿತರ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿ ಈ ಸರ್ಕಾರಕ್ಕೆ? ಇದು ನನ್ನ ಪ್ರಶ್ನೆ ಆಗಿದೆ. ನಾನು ಹೇಳ್ತಕ್ಕಂಥದ್ದು, ನಾನು ಈಗ ಚೀಫ್ ಸೆಕ್ರೆಟರಿ ಅವರನ್ನ ಭೇಟಿ ಆಗ್ತೇನೆ. ಇದರಲ್ಲಿ 3 ವಿಷಯ ಇದೆ.
ಫಾರೆಸ್ಟ್ ಲ್ಯಾಂಡ್ ಹಿಂದೆ ಇದ್ದಿರಬಹುದು. ಒಂದು ಸಾರಿ ನೀವು ಅದನ್ನ ರೆವಿನ್ಯೂ ಕೊಟ್ಟ ಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟ್ಗೂ ಹೋಗಿದೆ, KEDBಗೂ ಹೋಗಿದೆ. ಇದೆಲ್ಲ ನಿಮಗೆ ಯಾರು ಕೊಟ್ಟರು? ಸರ್ಕಾರವೇ ವೈಲೇಟ್ ಮಾಡಿದೆ ಇದನ್ನ. ಆ ಕಾರಣದಿಂದ ರೆವಿನ್ಯೂ ಮಿನಿಸ್ಟರ್, KEDB ಇಂಡಸ್ಟ್ರಿ ಮಿನಿಸ್ಟರ್ ಮತ್ತೆ ಅರಣ್ಯ ಸಚಿವರು ಇವರು ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ತಕ್ಷಣ ಇವರನ್ನು ಕರೆದು ಅಲ್ಲಿ ಆಗ್ತಾ ಇರತಕ್ಕಂಥ ಕಾರ್ಯಾಚರಣೆಯನ್ನ ತಕ್ಷಣ ನಿಲ್ಲಿಸಬೇಕು. ಅದಾದ ನಂತರ ಇವರ ಸಮ್ಮುಖದಲ್ಲಿ ಚರ್ಚೆ ಆಗಬೇಕು. ಸರ್ಕಾರ ಒಂದು ತೀರ್ಮಾನ ಕೊಡಬೇಕು. ನೀವು ಯಾರ ಪರವಾಗಿದ್ದೀರಿ? ಮಾಫಿಯಾ ಪರವಾಗಿದ್ದೀರಾ ಇಲ್ಲ ದಲಿತರ ಪರವಾಗಿದ್ದೀರಾ? ದಲಿತರ ಜಮೀನುಗಳನ್ನು ಹೇಗೆ ನೀವು ಕಬಳಿಸಲಿಕ್ಕೆ ಸಾಧ್ಯ? ಒಂದು ಸಾರಿ ನೀವು ಅವರಿಗೆ ಅಧಿಕಾರ ಕೊಟ್ಟು ಅವರು ಆ ಜಮೀನುಗಳ ವಾರಸುದಾರರಾಗಿದ್ದಾರೆ. ದೇ ಆರ್ ದಿ ಓನರ್ಸ್. ಒಂದು ಸಾರಿ ಅವರು ಓನರ್ ಅಂತ ಆದ್ಮೇಲೆ ನಿಮಗೂ ಕೂಡ ಅದನ್ನು ವಾಪಸ್ ತಗೊಳಕ್ ಬರೋದಿಲ್ಲ. ನಿಮಗೇನಾದ್ರೂ ಸದುದ್ದೇಶಕ್ಕೆ ಇಂಡಸ್ಟ್ರಿ ಮಾಡಬೇಕು, ಬೇರೇನೇ ಮಾಡಬೇಕು ಅಂತಿದ್ರೆ ನೀವು ಅವ್ರ ಹತ್ರ ಅದನ್ನ ಅಕ್ವೈರ್ ಮಾಡಬಹುದು. ಅಕ್ವೈರ್ ಹೇಗೆ ಮಾಡ್ಬೇಕಂತಂದ್ರೆ ಆ ಜಮೀನುಗಳಿಗೆ ನೀವು ಹಣ ಕೊಟ್ಟೇ ತಗೋಬೇಕು. ಇಲ್ಲಾಂದ್ರೆ ನಾನು ಅವತ್ತು ವಾಪಸ್ ಕೊಟ್ಟಿದ್ನಲ್ಲ, ವಾಪಸ್ ಕೊಡು ಅನ್ನಕ್ಕಾಗತ್ತಾ? ಈ ದೇಶಕ್ಕೆ ಕಾನೂನಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಅಧಿಕಾರ ಕೊಟ್ಟಿದೆ, ಎಲ್ಲರಿಗೂ ಭೂಮಿಯ ಹಕ್ಕನ್ನು ಕೊಟ್ಟಿದೆ. ಈಗ ಭೂಮಿಯ ವಾರಸುದಾರರವರಾದ ಮೇಲೆ ಅವರ ಹಕ್ಕನ್ನು ನೀವು ಕಸ್ಕೊಳ್ತಾ ಇದ್ದೀರಿ. ಇದು ದಲಿತರಿಗೆ ಈ ಸರ್ಕಾರ ಮಾಡ್ತಾ ಇರತಕ್ಕಂಥ ದ್ರೋಹ. ಇದನ್ನು ನಾನು ಇಷ್ಟಕ್ಕೆ ಬಿಡೋದಿಲ್ಲ. ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಇದರ ವಿರುದ್ಧವಾಗಿ ನಾನು ಪ್ರಾರಂಭ ಮಾಡ್ತೇನೆ. ಜೊತೆಗೆ ಇವತ್ತು ನಮ್ಮ ಮುನಿಸ್ವಾಮಿ ಅವರು ಆ ಪ್ರಾಂತ್ಯದವರೇ, ಅವ್ರಿಗೆ ಈ ಎಲ್ಲ ವಿಷಯಗಳು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಮೊನ್ನೆ ಹೋಗಿ ಅವರು ತಡೀಲಿಕ್ಕೆ ಹೋದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಎಲ್ಲ ನೋಟಿಸ್ಗಳು ಕೊಡ್ತಿದ್ದಾರೆ, ಕೇಸುಗಳು ಹಾಕ್ತಿದ್ದಾರೆ. ಅರೆ, ನಮ್ಮ ಜಮೀನೇ ಕಿತ್ಕೊಂಡು ನಮ್ಮ ಮೇಲೆ ಕೇಸ್ ಹಾಕೋದು ಅಂತಂದ್ರೆ ಏನಕ್ಕಿಂತ ಸರ್ಕಾರ ಬೇಕು? ಆದ್ರಿಂದ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ತಕ್ಷಣ ಅಲ್ಲಿ ನಡೀತಾ ಇರತಕ್ಕಂತ ಚಟುವಟಿಕೆಗಳನ್ನ ನಿಲ್ಲಿಸಬೇಕು. ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು. ನಿಮ್ಮ ಆದೇಶ ಹೇಳಿ ಮೊದಲು. ನೀವು ಯಾಕೆ KEDB ಕೊಟ್ರಿ? ಯಾಕೆ ನೀವು ರೈಲ್ವೆ ಕೊಟ್ರಿ? ಯಾಕೆ ನೀವು ಮೆಟ್ರೋ ಕೊಟ್ರಿ? ಅದು ಫಾರೆಸ್ಟ್ ಲ್ಯಾಂಡ್ ಆಗಿದ್ರೆ ಅದೇ ಫಾರೆಸ್ಟ್ ಲ್ಯಾಂಡು ದಲಿತರದನ್ನು ಯಾಕೆ ಕಿತ್ಕೊಳ್ತಾ ಇದ್ದೀರಿ? ಇದು ನನ್ನ ಪ್ರಶ್ನೆಗಳಿದೆ. ಇದಕ್ಕೆ ಅವರು ಉತ್ತರನೂ ಕೊಡಬೇಕು. ಮೊದಲು ಅದನ್ನು ನಿಲ್ಲಬೇಕಲ್ಲಿ, ಕಾರ್ಯಾಚರಣೆ ನಿಲ್ಲಬೇಕು. ನಾನೀಗ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡ್ತೇನೆ. ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಆದ್ರೂ ಕೂಡ ನಮ್ಮ ಇದು ನ್ಯಾಯಯುತ ಹೋರಾಟವನ್ನು ಕೂಡ ನಾವು ಮಾಡೋರಿದ್ದೇವೆ. ಇಂಥ ದೊಡ್ಡ ಮಾಫಿಯಾ ಕೆಲಸವನ್ನ ಸರ್ಕಾರ ಮಾಡೋದನ್ನು ಬಿಡಬೇಕು. ತಮ್ಮ ಮೂಲಕ ನಾನು ಇದನ್ನು ಮನವಿ ಮಾಡ್ತೇನೆ. ಇದು ನಿನ್ನೆ ಆಗಿರೋ ಇದು ಆದೇಶ. ಇನ್ನು ಕೆಲವು 24/6 ನೋಡಿ, ಇದು 24ನೇ ತಾರೀಕು ಆಗಿರೋದೆ. ಹಳೆವು ಇವೆ ನೋಡಿ. 21/4 ಇಲ್ಲ, ಅಷ್ಟು ಬರಲ್ಲ ಜಮೀನು. ಈ ರೈತರದು ತಂದಿರಲ್ಲ. ಆದ್ರೆ ಏನು ವಿಷಯ ಏನು, ಆ ಕಂಟೆಂಪ್ಟು ಆ ಕೇಸಿಗೆ ಮಾತ್ರ ಆಗತ್ತೆ, ಎಲ್ಲಕ್ಕೂ ಆಗಲ್ಲ. ತಂದಿರಲ್ಲ, ಅದಾಗಲ್ಲ. ಆದ್ರೆ ನಾನು ಹೇಳೋದು ಟೋಟಲ್ ಎಕ್ಸ್ಟೆಂಟ್ ಎಷ್ಟು? 711. ಈ ರೈತರು ಇರೋದು ಈಗ ಎಷ್ಟು? 200 ಒಳಗೆ ಇದ್ದಾರೆ. ಈಗ 200 ಎಕರೆ ಅಷ್ಟಕ್ಕೆ ಇದ್ದಾರೆ. ಇವರು ತೊಂದರೆ ಇರೋದು ಇವರಿಗೆ ಆಗಿದ್ರೆ, ಅದು ಫಾರೆಸ್ಟ್ ಲ್ಯಾಂಡ್ ಆದ್ರೆ KEDB ಲ್ಯಾಂಡ್ ವಾಪಸ್ ತಗೊಳ್ಳಿ ನೋಡೋಣ, ರೈಲ್ವೆ ಲ್ಯಾಂಡ್ ವಾಪಸ್ ತಗೊಳ್ಳಿ ನೋಡೋಣ, ಮೆಟ್ರೋ ಲ್ಯಾಂಡ್ ವಾಪಸ್ ತಗೊಳ್ಳಿ ನೋಡೋಣ. ಯಾಕೆ ಕೊಟ್ರಿ ಅದನ್ನ?
ಅವ್ರಿಗೊಂದು ಕಾನೂನು, ದಲಿತರಿಗೊಂದು ಕಾನೂನು ಇದೆಯಾ ದೇಶದಲ್ಲಿ? ಇದೆಂತ ನ್ಯಾಯ ಇದು? ಯಾಕೆಂದ್ರೆ ಖಾಲಿ ಜಾಗ ಉಳಿದಿದೆ, ಕೋಟ್ಯಾಂತರ ರೂಪಾಯಿಗಳು ಬಾಳ್ತದೆ, ದಲಿತರು ಅಮಾಯಕರು, ನಾವ್ ಏನೇ ಮಾಡಿದ್ರು ಅವರು ಕೇಳೋ ತಾಕತ್ತು ಅವ್ರಿಗಿಲ್ಲ. ದಲಿತ ನಾಯಕರೆಲ್ಲ ಬಾಯಿ ಮುಚ್ಕೊಂಡು ಕುಳಿತಿದ್ದಾರೆ. ದಲಿತ್ಸ್ ಹ್ಯಾವ್ ನೋ ವಾಯ್ಸ್ ಇನ್ ದಿಸ್ ಕರ್ನಾಟಕ. ಯಾರು ನ್ಯಾಯ ಕೊಡಬೇಕು ದಲಿತರಿಗೆ? ಇದು ಈ ಸರ್ಕಾರದ ಉದ್ದೇಶ. ಇನ್ವೆಸ್ಟಿಗೇಷನ್ ಆಗಲಿ. 1950ರಿಂದ ಹಿಡಿದು ಇಲ್ಲಿವರೆಗೂ ಏನೇನಾಗಿದೆ ಒಂದು ವೈಟ್ ಪೇಪರ್ ಬಿಡುಗಡೆ ಮಾಡಿ ಸರ್ಕಾರ. ಯಾವ ಯಾವ ಅವಧಿಯಲ್ಲಿ ಏನೇನಾಯ್ತು, ಯಾವ ಕಾರಣಕ್ಕೆ KADBಗೆ ಲ್ಯಾಂಡ್ ಕೊಟ್ವಿ, ಮೆಟ್ರೋ ಕೊಟ್ವಿ, ರೈಲ್ವೆ ಕೊಟ್ವಿ, ಬೇರೆ ಬೇರೆ ಇಂಡಸ್ಟ್ರಿಗಳು ಬಂದಿವೆ, ಎಲ್ಲ ಹೆಂಗೋಯ್ತು? ಆದೇಶ ಸರ್ಕಾರದ್ದೇ ತಾನೆ. ಅಂದಮೇಲೆ ಸರ್ಕಾರದ್ದೇ ತಪ್ಪಿದೆ. ಸರ್ಕಾರ ತಪ್ಪಿಟ್ಕೊಂಡು ಖಾಲಿ ಉಳಿಸ್ಕೊಂಡಿರೋದನ್ನ ಮಾತ್ರ ಹೋಗಿ ನೀವು ಕಬ್ಜಾ ಮಾಡ್ತೀರಿ. ಮಾಡಿ ಕಬ್ಜಾ. KADBಗೆ ಎಷ್ಟು 200 ಚಿಲ್ಲರೆ ಎಕರೆ ಕೊಟ್ಟಿದ್ದಾರಲ್ಲ, ತಗೊಳ್ಳಿ, ಅದನ್ನು ತಗೊಳ್ಳಿ. ಆವಾಗ ಯೋಚನೆ ಮಾಡೋಣ ನಾವೇನ್ ಮಾಡ್ಬೇಕು ಅಂತ. ರೈಲ್ವೆದ ವಾಪಸ್ ತಗೊಳ್ಳಿ. ಅದು ಎಕ್ಸ್ಟೆಂಟ್ 711 ಎಕರೆ ನೀವು ವಾಪಸ್ ತಗೊಳ್ಳೋದಾದ್ರೆ ಆವಾಗ ಮಾತಾಡೋಣ. ಇದಕ್ಕೆ ಮಾತ್ರ ಒಂದು ನ್ಯಾಯ, ಅದಕ್ಕೆ ಮಾತ್ರ ಯಾಕೆ? ಇದು ನಮ್ಮ ಪ್ರಶ್ನೆ ಇರೋದು. ಸರ್ಕಾರವೇ ಮಾಫಿಯಾ ಅಂತ ಹೇಳಿರೋದು. ಆದ್ರೆ ಹಿಂದೆ ಯಾರು ಇದ್ದಾರೆ ಅಂತ ಹೇಳಿ ಸರ್ಕಾರ ಹೇಳಿ. ನೋಡಿ, ಜನ ಹೇಳ್ತಾರೆ, ನಾನು ಹೇಳಕ್ ಹೋಗಲ್ಲ. ಈಗ ಅನವಶ್ಯಕವಾಗಿ ಕೆಲವರ ಹೆಸರನ್ನು ಹೇಳಿ ನಾನು ಅವ್ರಿಗೆ ಬದನಾಮ್ ಮಾಡೋದು ನನಗೆ ಇಷ್ಟ ಇಲ್ಲ. ಇದು ಇದೆ ಅಂತ ಜನ ಹೇಳ್ತಾರೆ, ಅದು ನನಗೆ ರೆಫರೆನ್ಸ್ ಅಲ್ಲ. ಬಟ್ ಸರ್ಕಾರ ಇಷ್ಟು ತಪ್ಪು ಮಾಡಿದಾಗ ಹೂ ಇಸ್ ಮಾಫಿಯಾ? ಗವರ್ಮೆಂಟ್ ಇಟ್ ಸೆಲ್ಫ್ ಈಸ್ ಎ ಮಾಫಿಯಾ. ನಾವಲ್ಲ, ಇದರಿಂದ ಬೇರೆಯವರ ಅಂತ ಸರ್ಕಾರ ಹೇಳಿ.